ಸರ್ ನಮಸ್ಕಾರ. ನಮಸ್ತೆ ಸರ್ ಈಗ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ಬಂದೋಗಿ ಎಷ್ಟು ದಿನ ಆಯ್ತು? 15 days 15 ದಿವಸ ಆಯ್ತು. ಏನೇನು ತೊಂದರೆ ಮಾಡಿದ್ರೆ ಹೇಳ್ರಿ? ಗ್ಯಾಸ್ಟ್ರಿಕ್ ಅಂತ ಏನಾಗೋದು? ಅವೆಲ್ಲ ತೇಗ್ ಬರೋದು, ಹೊಟ್ಟೆ ಉಬ್ರ ಆಗೋದು, ಹೊಟ್ಟೆ ಹಿಂಡ್ದಂಗೆ ಆಗೋದು, ಹೊಟ್ಟೆ ಉಣ್ಣ ಆಗೋದು, ಭುಜ ನೋವು ಬರೋದು, ಭುಜ ನೋವು, ಮೈಕೈ ನೋವು, ಜಾಸ್ತಿ ಸುಸ್ತು. ಎಸ್ ಸರ್. ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇತ್ತು? ಒಂದು ಮೂರುವರೆ ವರ್ಷದಿಂದ ಸರ್. 3.5 ವರ್ಷದಿಂದ ಪ್ರಾಬ್ಲಮ್ ಇತ್ತು. ಎಸ್ ಸರ್. ಅದ್ರ ಜೊತೆಗೆ ಹಸ್ತಮೈಥುನ ಅಭ್ಯಾಸ ಇತ್ತು. ಎಸ್ ಸರ್. ಧಾತು ಹಂಗೆ ಹೋಗೋದು, ಹೌದು ಸರ್. ನಿದ್ದೆಗಣ್ಣಲ್ಲೂ ಹೋಗ್ತಾ ಇತ್ತು, ಸ್ಖಲನ ಆಗೋದು, ಸೆನ್ಸೇಷನ್ ಜಾಸ್ತಿ ಆಗಿ ಆಮೇಲೆ ಗಡಸ್ತನ ಕಮ್ಮಿ ಆಗಿತ್ತು, ಕಡಿಮೆ ಆಯ್ತು, ಇಂಟ್ರೆಸ್ಟ್ ಕಮ್ಮಿ ಆಗಿತ್ತ ಸೆಕ್ಸ್ ಬಗ್ಗೆ? ಎಸ್ ಸರ್. ಹೌದಲ್ಲ? ಎಸ್ ಸರ್. ಮದ್ವೆ ಬೇಡ ಅಂತ ಅನ್ಕೊಂಡಿದ್ರೆ? ಅನ್ಕೊಂಡಿದ್ದೆ. ಮುಂದೆ ಏನ್ ಸಮಸ್ಯೆ ಆಗುತ್ತೋ ಏನೋ ಭಯ ಆಗಲೋ ಬೇಡ. ಎಸ್ ಸರ್. ಈಗ ನಮ್ಮ ಮೆಡಿಸಿನ್ 15 ದಿವಸ ಉಪಯೋಗಿಸಿದ ಮೇಲೆ ಹೇಗಿದ್ದೀರಿ? ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಸರ್. ಇಂಪ್ರೂವ್ಮೆಂಟ್ ಸ್ವಲ್ಪ ಇದೆಯಾ, ಬಹಳ ಇದೆಯಾ? ಅಂದ್ರೆ 15 ದಿನಕ್ಕೆ ಎಷ್ಟು ಅವಾಗ ಅಷ್ಟಿದೆಯಾ? ನಾನು ಹೇಳಿರೋದು 4 ತಿಂಗಳು ತಗೊಳ್ರಿ ಅಂತ. ಈಗ ನೀವು ತಗೊಂಡ್ರೆ 15 ದಿವಸ. 15 ದಿವಸದಲ್ಲೇ ಇಂಪ್ರೂವ್ಮೆಂಟ್ ಆಗಿದೆ, ಹೌದಲ್ಲ? ಗ್ಯಾಸ್ಟ್ರಿಕ್ ಎಲ್ಲ ಕಮ್ಮಿ ಆಗಿದೆ, ಭುಜ ನೋವು ಎಲ್ಲ ಕಮ್ಮಿ ಆಗಿದೆ, ಆಮೇಲೆ ದಪ್ಪ ಆಗಿದ್ದೀರಾ. ಮುಂಚೆ ಬಹಳ ಸಣ್ಣ ಇದ್ರಿ, ಮುಖ ಶೈನಿಂಗ್ ಬಂದಿದೆಯಾ ಇಲ್ಲ? ಫ್ರೆಂಡ್ಸ್ ಹೇಳ್ತಾರ ಇಲ್ಲ? ಆಮೇಲೆ ಧಾತು ಹೋಗೋದು ನಿಂತಿದೆಯಾ ಇಲ್ಲ? ಹೌದಲ್ಲ? ವೀರ್ಯ ಮೂತ್ರದೆಲ್ಲ ಹೋಗೋದು, ನಿದ್ದೆಗಣ್ಣಲ್ಲಿ ಹೋಗೋದೆಲ್ಲ ನಿಂತಿದ್ಯಾ? ಲಿಂಗ ಗಡ್ಸಾಗ್ತಿದ್ಯಾ? ಈಗ ಮದುವೆ ಆಗ್ಬೇಕು ಅನಿಸ್ತೈತೆ ಇಲ್ಲ? ಇಂಟ್ರೆಸ್ಟ್ ಇದೆಯೋ ಇಲ್ಲ? ಅದು ಲಾಸ್ ಆಫ್ ಇಂಟ್ರೆಸ್ಟ್ ಇದೆಯಲ್ಲ, ಅದು ಕೂಡ ಒಂದು ಕಾಯಿಲೆ, ಲಿಬಿಡೋ ಅಂತಾರೆ ಅದಕ್ಕೆ. ಅದು ಆಗಬಾರ್ದು. ಪುರುಷನಲ್ಲಿ ಆ ಗಂಡಸಿಗೆ ಉತ್ಪತ್ತಿ ಆಗಿರೋಂತಹ ಹಾರ್ಮೋನ್ಸ್ ಚೆನ್ನಾಗಿದ್ರೆ ಮಾತ್ರ ಆಪೋಸಿಟ್ ಸೆಕ್ಸ್ ಬಗ್ಗೆ ಸ್ತ್ರೀಯನ್ನ ನೋಡಿದಾಗ ಆಕರ್ಷಣೆ ಬರ್ತದೆ. ಅದು ಇಲ್ಲ ಪುರುಷರ ಹಾರ್ಮೋನ್ ಅಂತಂದ್ರೆ ಆಕರ್ಷಣೆನೂ ಕಮ್ಮಿ ಆಗ್ಬಿಡುತ್ತೆ. ಆಮೇಲೆ ಬರ್ತಾ ಬರ್ತಾ ಏನಾಗುತ್ತೆ ಗೊತ್ತಾ? ಪುರುಷರ ಅಟ್ರಾಕ್ಷನ್ ಆಗುತ್ತೆ. ಆ ತರದ್ದು ನೋಡಿದಿರಲ್ಲ, ಕೇಳಿದಿರಲ್ಲ? ಅದು ಆಗಬಾರ್ದು ಅಂತಂದ್ರೆ ಪುರುಷನಲ್ಲಿ ಪುರುಷರ ಹಾರ್ಮೋನ್ ಉತ್ಪತ್ತಿ ಆಗು ಜಾಸ್ತಿ ಇರಬೇಕು. ಅವಾಗ ಸ್ತ್ರೀ ಬಗ್ಗೆ ಆಕರ್ಷಣೆ ಇರ್ತದೆ. ಅದು ಉಲ್ಟಾ ಆಯ್ತು ಅಂದ್ರೆ ಅದಾಗ್ತದೆ. ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ನನಗೆ ಈ ಪುರುಷರಿಗೆ ಕೊಡ್ಬೇಕಾಗಿರೋ ಹಾರ್ಮೋನ್ಸ್ ಕೊಟ್ಟಿರೋದು. ಅಂದ್ರೆ ಹಾರ್ಮೋನ್ ಉತ್ಪತ್ತಿ ಆಗ್ಲಿಕ್ಕೆ ನಮ್ಮ ಆಯುರ್ವೇದ ಮೆಡಿಸಿನ್ ಕೊಟ್ಟಿರೋಂಥದ್ದು. ಸೈಡ್ ಎಫೆಕ್ಟ್ ನಮ್ಮ ಮೆಡಿಸಿನ್ ಇಂದ ಏನಿಲ್ಲಲ್ಲ? ಸತ್ಯ ತಾನೇ ನೀವು ಹೇಳ್ತಿರೋದು? ಡಾಕ್ಟರ್ ಲಂಚ ಕೊಟ್ಟು ಹೇಳಿಸ್ತದ? ನೀವು ಧೈರ್ಯವಾಗಿ ಮದುವೆ ಆಗ್ಬೋದು. ಈಗ ಮದುವೆ ಆಗ್ಬೋದು ಅಂತ ಕೇಳಿದ್ರೆ ತಾನೇ ನೀವು? ಧೈರ್ಯವಾಗಿ ಆಗ್ಬೋದು. ಇಂಟ್ರೆಸ್ಟ್ ಇದೆ, ಗಡಸ್ತನ ಜಾಸ್ತಿ ಆಗಿದೆ, ಧಾತು ನಿಂತಿದೆ ಹೋಗೋದು, ಮದುವೆ ಆಗ್ರಿ. ಓಕೆ, ಗುಡ್, ಒಳ್ಳೆದಾಗಲಿ.